ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ MS ಪೇಂಟಲ್ಲಿ ಈ ಟೂಲ್ಸ್ಗಳು ಅಥವಾ ಈ ಒಂದು ಆಪ್ಷನ್ಸ್ಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ವಿತ್ ಪ್ರಾಕ್ಟಿಕಲ್ ಆಗಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಈ ಆಪ್ಷನ್ಸ್ಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡು ಡ್ರಾಯಿಂಗ್ಸು ಅಥವಾ ಫೋಟೋ ಎಡಿಟು, ಲೋಗೋ, ತಮ್ನೆಲ್ಲು ಅಥವಾ ಸ್ಕೂಲ್ ಪ್ರಾಜೆಕ್ಟ್ಸು ಅಥವಾ ಏನಾದರೂ ಸಿಂಪಲ್ ಡಿಸೈನ್ಗಳಿದ್ರೆ ಅದನ್ನ ನಾವು ಇಲ್ಲಿ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಬೋದು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಇವೆಲ್ಲ ಶೇಪ್ಸು, ಇಲ್ಲಿ ನಾವು ನಮ್ಗೆ ಯಾವ ಶೇಪ್ ಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಡಬಲ್ ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡ್ಕೊಬೋದು. ಈ ರೀತಿ ಬೇರೆ ಬೇರೆ ಶೇಪ್ಗಳೆಲ್ಲ ಇರುತ್ತೆ. ನಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ಇನ್ನೊಂದು ಶೇಪ್ನ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ತೀನಿ ನೋಡಿ. ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಡ್ರ್ಯಾಗ್ ಮಾಡ್ಕೊಬೋದು. ನಾನು ಇವಾಗ ಈ ಒಂದು ಶೇಪ್ನ ನಾನು ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಒಂದು ಶೇಪ್ನ ನಾನು ಬೇರೆ ಸೈಡ್ಗೆ ಮೂವ್ ಮಾಡ್ಕೊಬೇಕು ಅಂತಂದರೆ ಇಲ್ಲಿ ಸೆಲೆಕ್ಷನ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಸೆಲೆಕ್ಟ್ ಮಾಡ್ಕೊಬೇಕು. ಡ್ರ್ಯಾಗ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಡಬಲ್ ಕ್ಲಿಕ್ ಮಾಡಿ ನಮ್ಗೆ ಯಾವ ಸೈಡ್ಗೆ ಬೇಕೋ ಆ ಸೈಡ್ಗೆ ಈ ರೀತಿ ಮೂವ್ ಮಾಡ್ಕೊಬೋದು. ಈ ರೀತಿ ನೀವು ನೋಡ್ತಾ ಇರ್ಬೋದು. ಈ ರೀತಿ ನಮ್ಗೆ ಯಾವ ಸೈಡ್ ಬೇಕೋ ಆ ಸೈಡ್ಗೆ ಈ ರೀತಿ ಮೂವ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಸೆಲೆಕ್ಷನಲ್ಲೂ ಸಹ ಫ್ರೀ ಫ್ರಮ್ ಅಂತ ಇರುತ್ತೆ. ಅಂತಂದರೆ ನಮಗೆ ಎಕ್ಸಾಂಪಲ್ಗೆ ಇವಾಗ ತೋರಿಸ್ತೀನಿ ನೋಡಿ. ಮಾಡಿಕೊಂಡು ನೀವು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ ರೀತಿ ಯಾವ ಥರ ಬೇಕೋ ಆ ರೀತಿ ಈ ರೀತಿ ಇವಾಗ ಇಷ್ಟು ಮಾತ್ರ ಸೆಲೆಕ್ಟ್ ಆಗುತ್ತೆ. ನಾನು ಎಷ್ಟು ಡ್ರಾ ಮಾಡಿದೆ ಅಷ್ಟು ಮಾತ್ರ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಡಬಲ್ ಕ್ಲಿಕ್ ಮಾಡಿ ಅದನ್ನು ನಾವು ಈ ರೀತಿ ಮೂವ್ ಮಾಡ್ಕೊಬೋದು. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಈ ಒಂದು ಶೇಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ. ಇಲ್ಲಿ ಕೆಲವೊಂದು ಆಪ್ಷನ್ಗಳು ಇರುತ್ತೆ. ಕಟ್ ಮಾಡೋದು, ಕಾಪಿ ಮತ್ತು ಪೇಸ್ಟು. ಕಾಪಿ ಪೇಸ್ಟ್ ಮಾಡ್ಕೊಬೋದು. ನೆಕ್ಸ್ಟು ಕ್ರಾಪ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ಇವಾಗ ಕಾಪಿ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸೈಡ್ಗೆ ನಾನು ಬೇಕು ಅಂತಂದರೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆವಾಗ ಸೇಮ್ ಈ ಒಂದು ಕಾಪಿ ಆಗಿತ್ತಲ್ಲ ಶೇಪು ಅದು ಇಲ್ಲಿ ಈ ರೀತಿ ಪೇಸ್ಟ್ ಆಗುತ್ತೆ. ನೆಕ್ಸ್ಟು ಈ ಒಂದು ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಕ್ರಾಪ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಅದನ್ನ ನಮ್ಗೆ ಎಷ್ಟು ಈ ರೀತಿ ಕ್ರಾಪ್ ಮಾಡ್ಕೊಬೋದು. ನೆಕ್ಸ್ಟ್ ಡಿಲೀಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಶೇಪು ಬೇಡ ಅಂತಂದರೆ ಡಿಲೀಟ್ ಮಾಡ್ಕೊಬೋದು. ಈ ರೀತಿ ಮತ್ತೆ ಬೇಕು ಅಂತಂದರೆ ಕಂಟ್ರೋಲ್ Z ಕೊಟ್ಟರೆ ಒಂದು ಡಿಲೀಟ್ ಮಾಡಿರೋದು ಬರುತ್ತೆ. ಅಥವಾ ಇಲ್ಲಿ ಅಂಡು ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡಿಲೀಟ್ ಆಗಿರೋದು ಮತ್ತೆ ಇಲ್ಲಿ ಬರುತ್ತೆ ಈ ರೀತಿ. ನೆಕ್ಸ್ಟ್ ಇಲ್ಲಿ ರೊಟೇಟ್ ಅಂತ ಇರುತ್ತೆ. ನಾವು ಬೇಕು ಅಂದರೆ ಇದನ್ನ ನಮ್ಗೆ ಯಾವ ಥರ ಬೇಕು ಆ ರೀತಿ ರೊಟೇಟ್ ಮಾಡ್ಕೊಬೋದು. ಈ ರೀತಿ ನಮಗೆ ರೊಟೇಟ್ ಆಪ್ಷನ್ಗಳು ಇರುತ್ತೆ. ರೊಟೇಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಫ್ಲಿಪ್ ಅಂತ ಇರುತ್ತೆ. ಇಲ್ಲಿ ಫ್ಲಿಪ್ಪು ವರ್ಟಿಕಲ್ ಬೇಕಾ ಹಾರಿಜಾಂಟಲ್ ಬೇಕಾ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫ್ಲಿಪ್ ಮಾಡ್ಕೊಬೋದು. ಆ ಒಂದು ಶೇಪ್ನ ಡ್ರಾಯಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೊಟೇಟ್ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರೊಟೇಟ್ನ ಮಾಡ್ಕೊಬೋದು. ಆ ಒಂದು ಶೇಪು ಅಥವಾ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಡ್ರಾಯಿಂಗ್ನ ಈ ರೀತಿ. ಇಲ್ಲೂ ಅಷ್ಟೇ ಫ್ಲಿಪ್ ಆಪ್ಷನ್ ಇದೆ. ಫ್ಲಿಪ್ ಮಾಡ್ಕೊಬೋದು ಆ ಒಂದು ಶೇಪ್ನ. ನೆಕ್ಸ್ಟ್ ಇಲ್ಲಿ ಕ್ರಾಪ್ ಅಂತಿದೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಕ್ರಾಪ್ ಮಾಡ್ಕೊಬೋದು, ಕಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಈ ಒಂದು ಶೀಟ್ ಇದೆಯಲ್ಲ, ಈ ಒಂದು ಪೂರ್ತಿ ಶೀಟಲ್ಲಿ ಎಲ್ಲ ಸೈಡನ್ನು ಸಹ ಈ ರೀತಿ ಡಾಟ್ಗಳಿರುತ್ತೆ. ನೀವು ನೋಡ್ತಾ ಇರ್ಬೋದು. ಈ ಡಾಟ್ ಮೇಲೆ ನಾವು ಡಬಲ್ ಕ್ಲಿಕ್ ಮಾಡಿಕೊಂಡು ಈ ಒಂದು ಶೀಟ್ನ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ನಮಗೆ ದೊಡ್ಡ ಬೇಕಾ ಅಥವಾ ಚಿಕ್ಕ ಬೇಕಾ ಅಂತ. ಈ ರೀತಿ ಈ ರೀತಿ ಝೂಮ್ ಇನ್ ಮಾಡಿದ್ರೆ ದೊಡ್ಡ ಬರುತ್ತೆ. ಈ ರೀತಿ ಝೂಮ್ ಔಟ್ ಮಾಡಿದ್ರೆ ಈ ರೀತಿ ಚಿಕ್ಕ ಆಗುತ್ತೆ ಒಂದು ಶೀಟ್ ಈ ರೀತಿ. ಮತ್ತು ಇಲ್ಲಿ ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಒಂದು ಶೀಟನ್ನು ನಾವು ಅಡ್ಜಸ್ಟ್ ಮಾಡ್ಕೊಬೋದು ಈ ರೀತಿ. ನೆಕ್ಸ್ಟ್ ಇಲ್ಲಿ ಈ ಒಂದು ಶೀಟ್ನ ನಾವು ಇಲ್ಲೂ ಸಹ ನಾವು ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಬೋದು. ಇಲ್ಲಿದೆ ನೋಡಿ ಆಪ್ಷನ್ಗಳು. ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಪೇಜ್ ಆ ಒಂದು ಶೀಟು ಝೂಮ್ ಆಗುತ್ತೆ. ಇಲ್ಲಿ ಮೈನಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಶೀಟು ಚಿಕ್ಕ ಆಗುತ್ತೆ ಈ ರೀತಿ. ಪರ್ಸೆಂಟೇಜಲ್ಲಿದೆ. ಎಷ್ಟು ಪರ್ಸೆಂಟೇಜ್ ಬೇಕು ಅಂತ ನಾವಿಲ್ಲಿ ಟೈಪ್ ಮಾಡಿಕೊಂಡು ಸಹ ಮಾಡ್ಕೋಬೋದು. ಮ್ಯಾನುವಲಾಗಿ ನಾವಿಲ್ಲಿ ಟೈಪ್ ಮಾಡಿಕೊಂಡು ಆ ಒಂದು ಶೀಟ್ ಸೈಜ್ನ ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಈ ರೀತಿ 100% ಟೈಪ್ ಮಾಡ್ಕೊಂಡು ಕೊಟ್ಟರೆ ಒಂದು ಶೀಟ್ ಈ ರೀತಿ 100% ಸೆಟ್ ಆಗುತ್ತೆ. ಇದು ರೀಸೈಜ್ ಅಂತ ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಹೇಗೆ ಯೂಸ್ ಆಗುತ್ತೆ ಅಂತಂದರೆ ಎಕ್ಸಾಂಪಲ್ಗೆ ತೋರಿಸ್ತೀನಿ ನೋಡಿ. ಒಂದು ಶೇಪು ಅಥವಾ ಎಕ್ಸಾಂಪಲ್ಗೆ ಒಂದು ಶೇಪು ಅಥವಾ ಒಂದು ಪಿಕ್ಚರ್ನ ಆ್ಯಡ್ ಮಾಡ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೀಸೈಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಸೆಂಟೇಜ್ ಇರುತ್ತೆ. ಈಗ ಇಲ್ಲಿ 100% ಅಂತಿದೆ. ನಾನು 50 ಅಂತ ಟೈಪ್ ಮಾಡಿಕೊಂಡು ಓಕೆ ಕೊಟ್ಟರೆ ಆ ಒಂದು ಶೇಪು ಈ ರೀತಿ ಸ್ವಲ್ಪ ಚಿಕ್ಕ ಆಗುತ್ತೆ. ಈ ರೀತಿ ನಾವು ಚಿಕ್ಕ ಮಾಡ್ಕೊಬೋದು ಮ್ಯಾನುವಲಾಗಿ.
ಇಲ್ಲಿ ಈ ಒಂದು ಆಪ್ಷನ್ ಹೇಗೆ ಯೂಸ್ ಆಗುತ್ತೆ ಅಂತಂದರೆ, ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಡ್ರ್ಯಾಗ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಕ್ಯೂ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಆರಿಜೆಂಟಲ್ ಅಂತಿದೆ. ಇಲ್ಲಿ ಆರಿಜೆಂಟಲ್ ಆಗಿ ಇಷ್ಟು ಕ್ರಾಸ್ ಆಗಿ ಅದು ಸ್ವಲ್ಪ ಬೆಂಡ್ ಆಗಬೇಕು ಅಂತ ನಾವಿಲ್ಲಿ ಟೈಪ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ನಾನು ಇಲ್ಲಿ 20 ಅಂತ ಟೈಪ್ ಮಾಡಿಕೊಂಡು ಓಕೆ ಮಾಡ್ತೀನಿ. ಅವಾಗ ಅದು ಆರಿಜೆಂಟಲ್ ಆಗಿ 20% ಈ ರೀತಿ ಕರ್ವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ವರ್ಟಿಕಲ್ ಅಂತಿದೆ, ಇಲ್ಲೂ ಅಷ್ಟೇ ನಮಗೆ ಎಷ್ಟು ಬೇಕು, ಎಷ್ಟು ಪರ್ಸೆಂಟೇಜ್ ಬೇಕು ಅಂತ ನಾವಿಲ್ಲಿ ಮ್ಯಾನ್ಯಲ್ ಆಗಿ ಟೈಪ್ ಮಾಡಿಕೊಂಡು ಸ್ವಲ್ಪ ಕರ್ವ್ ಮಾಡ್ಕೊಬೋದು ಈ ರೀತಿ. ನೆಕ್ಸ್ಟ್ ಇಲ್ಲಿ ಇದು ಪೆನ್ಸಿಲ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪೆನ್ಸಿಲ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಇಲ್ಲಿ ಡ್ರಾಯಿಂಗ್ನ ಮಾಡ್ಬೋದು. ಡಬಲ್ ಕ್ಲಿಕ್ ಮಾಡಿಕೊಂಡು ಈ ರೀತಿ ನಾವು ಡ್ರಾಯಿಂಗ್ನ ಡ್ರಾ ಮಾಡ್ಕೊಬೋದು ಈ ರೀತಿ. ಪೆನ್ಸಿಲ್ ಸೈಜ್ನ ನಾವಿಲ್ಲಿ ಇನ್ಕ್ರೀಸು ಮತ್ತು ಡಿಕ್ರೀಸು ಮಾಡ್ಕೊಬೋದು. ನೀವು ಈ ರೀತಿ ಮೇಲಕ್ಕೆ ಹೋದರೆ ಆ ಒಂದು ಪೆನ್ಸಿಲ್ ಸೈಜು ಇನ್ಕ್ರೀಸ್ ಆಗುತ್ತೆ, ಕೆಳಗೆ ಬಂದರೆ ಸ್ವಲ್ಪ ಪೆನ್ಸಿಲ್ ಸೈಜು ಕಡಿಮೆ ಆಗುತ್ತೆ, ಪೆನ್ಸಿಲ್ ಸೈಜು ಇನ್ಕ್ರೀಸ್ ಆಗುತ್ತೆ. ನಾನು ಇವಾಗ ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಡ್ರಾಗ್ ಮಾಡ್ಕೊಬೋದು, ನೀವು ನೋಡ್ತಾ ಇರ್ಬೋದು ಈ ರೀತಿ. ನೆಕ್ಸ್ಟ್ ಈ ಒಂದು ಆಪ್ಷನು ಫಿಲ್ ಅಂತ, ಅಂದರೆ ನಾವು ಕಲರ್ನ ನಾವು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ. ಎಕ್ಸಾಂಪಲ್ಗೆ ನಾನು ಇಲ್ಲಿ ಒಂದು ಡ್ರಾಯಿಂಗ್ನ ಡ್ರಾ ಮಾಡ್ಕೋತೀನಿ ನೋಡಿ. ನೀವು ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಾವು ಯಾವ ಕಲರ್ನ ಆ್ಯಡ್ ಮಾಡ್ಕೋಬೇಕು ಅಂತ ಇರ್ತೀವಿ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇದು ಕಲರ್ ಆಪ್ಷನ್ಗಳು. ನೆಕ್ಸ್ಟ್ ಇಲ್ಲಿ ಫಿಲ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಈ ಒಂದು ಕರ್ಸರ್ ಇದೆಯಲ್ಲ ಅದನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿ ಕಲರು ಆ್ಯಡ್ ಆಗುತ್ತೆ, ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ಗೆ ನಾನು ಇನ್ನೊಂದು ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡೆ ಇಲ್ಲಿ. ನೆಕ್ಸ್ಟ್ ಇವಾಗ ಫಿಲ್ ಆಪ್ಷನಲ್ಲಿ ನಾನು ಇದಕ್ಕೆ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೋತೀನಿ ಈ ರೀತಿ. ನೆಕ್ಸ್ಟ್ ಔಟ್ಲೈನ್ಗೆ ನಾವು ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂತಂದರೆ ಇದನ್ನ ಸ್ವಲ್ಪ ಝೂಮ್ ಮಾಡ್ಕೊಬೇಕು. ಝೂಮ್ ಮಾಡಿಕೊಂಡು ನಮ್ಗೆ ಯಾವ ಕಲರು ಔಟ್ಲೈನ್ಗೆ ಕೊಡಬೇಕು ಅಂತ ಇರ್ತೀವಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ ಮೇಲೆ ಯೆಲ್ಲೋ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡೆ. ಔಟ್ಲೈನ್ ಇದೆಯಲ್ಲ ಬ್ಲ್ಯಾಕ್ ಕಲರು, ಅದ್ರ ಮೇಲೆ ಕ್ಲಿಕ್ ಕರ್ಸರ್ನಲ್ಲಿ ತೊಗೊಂಡೋಗು ಕ್ಲಿಕ್ ಮಾಡಿದ್ರೆ ಈ ರೀತಿ ಔಟ್ಲೈನ್ಗೆ ಕಲರು ಆ್ಯಡ್ ಆಗುತ್ತೆ ಈ ರೀತಿ. ನೆಕ್ಸ್ಟ್ ಇಲ್ಲಿ ಇದು ಎರೇಸರ್ ಅಂತಂದರೆ ನಾವು ಇಲ್ಲಿ ಎರೇಸ್ ಮಾಡ್ಕೊಬೋದು. ನಮ್ಗೆ ಬೇಡದೇ ಇರೋದನ್ನ, ಜಸ್ಟ್ ಬೇಡದೇ ಇರೋದು ಅಥವಾ ಸ್ವಲ್ಪ ಏನೋ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನ ನಾವಿಲ್ಲಿ ಎರೇಸ್ ಮಾಡ್ಕೊಬೋದು. ಎರೇಸರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇವಾಗ ಮೌಸಲ್ಲಿ ಡಬಲ್ ಕ್ಲಿಕ್ ಮಾಡಿ ಈ ರೀತಿ ಎರೇಸ್ ಮಾಡ್ಕೊಬೋದು, ನೀವು ನೋಡ್ತಾ ಇರ್ಬೋದು ಈ ರೀತಿ. ಮೌಸಲ್ಲಿ ಡಬಲ್ ಕ್ಲಿಕ್ ಮಾಡಿಕೊಂಡು ಈ ರೀತಿ ನಮಗೆ ಯಾವುದನ್ನ ಎರೇಸ್ ಮಾಡಬೇಕು ಅಂತ ಇರ್ತೀವಿ ಅದನ್ನ ಈ ರೀತಿ ಎರೇಸ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಇದು ಒಂದು ಎರೇಸರ್ ಸೈಜ್ ನಾವು ಇಲ್ಲಿ ಇನ್ಕ್ರೀಸು ಮತ್ತು ಡಿಕ್ರೀಸು ಮಾಡ್ಕೊಬೋದು. ಆ ಒಂದು ಎರೇಸರ್ ಸೈಜು ದೊಡ್ಡ ಬೇಕಾ ಅಥವಾ ಚಿಕ್ಕ ಬೇಕಾ ಅಂತ ಈ ರೀತಿ. ನೆಕ್ಸ್ಟ್ ಇದು ಕಲರ್ ಪಿಕ್ಕರ್ ಅಂತಂದರೆ ನಾವು ಕಲರ್ನ ಸೆಲೆಕ್ಟ್ ಮಾಡ್ಕೊಬೋದು. ಇವನು ಡ್ರಾಯಿಂಗ್ ಮಾಡಿರ್ತೀವಲ್ಲ ಅದರಲ್ಲಿ ನಮ್ಗೆ ಯಾವ ಕಲರ್ ಬೇಕು ಅದನ್ನ ನಾವು ಇಲ್ಲಿ ಹೊಸ ಒಂದು ಕಲರ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಎಕ್ಸಾಂಪಲ್ಗೆ ನಾವಿಲ್ಲಿ ಇದು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಕಲರ್ ಪಿಕ್ಕರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಈ ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೋತೀನಿ, ಗ್ರೀನ್ ಕಲರ್ನ. ಆವಾಗ ಒಂದು ಗ್ರೀನ್ ಕಲರು ಇಲ್ಲಿ ಆ್ಯಡ್ ಆಗುತ್ತೆ ಈ ರೀತಿ ಅಷ್ಟೇ. ಇದು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ ಆಪ್ಷನು. ನೆಕ್ಸ್ಟ್ ಇಲ್ಲಿ ಮ್ಯಾಗ್ನಿಫೈಯರ್ ಅಂತಿದೆ, ಈ ಒಂದು ಆಪ್ಷನ್ ಯೂಸ್ ಆಗುತ್ತೆ ಅಂತಂದರೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಡಬಲ್ ಕ್ಲಿಕ್ ಮಾಡ್ತಾ ಹೋದರೆ ಆ ಒಂದು ಡ್ರಾಯಿಂಗ್ನ ನಾವು ಝೂಮ್ ಮಾಡಿಕೊಂಡು ನೋಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಈ ರೀತಿ. ಈ ಒಂದು ಆಪ್ಷನ್ ಇಲ್ಲ, ಇದು ಟೆಕ್ಸ್ಟ್ ಬಾಕ್ಸು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ನಾನು ಇಷ್ಟು ಸೆಲೆಕ್ಟ್ ಮಾಡ್ಕೋತೀನಿ, ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಾವು ಟೆಕ್ಸ್ಟ್ನ ಟೈಪ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ತೋರಿಸ್ತೀನಿ ನೋಡಿ ಈ ರೀತಿ ನಮ್ಗೆ ಯಾವ ಟೆಕ್ಸ್ಟ್ ಬೇಕು ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಬೋದು ಈ ರೀತಿ. ನೆಕ್ಸ್ಟ್ ಅದನ್ನ ಇಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಟೈಪ್ ಮಾಡ್ಕೊಂಡು ಒಂದು ಲೈನಲ್ಲಿ ಎಂಟರ್ ಕೊಟ್ಟರೆ ಈ ಸೆಕೆಂಡ್ ಲೈನಲ್ಲೂ ಸಹ ಈ ರೀತಿ ಟೆಕ್ಸ್ಟ್ನ ಟೈಪ್ ಆಗುತ್ತೆ. ನೆಕ್ಸ್ಟು ಇದನ್ನು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಟೆಕ್ಸ್ಟು ಫಾಂಟ್ ಸ್ಟೈಲನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಯಾವ ಒಂದು ಫಾಂಟ್ ಸ್ಟೈಲ್ ಇಷ್ಟ ಆ ಒಂದು ಫಾಂಟ್ ಸ್ಟೈಲ್ನ ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಇದು ಒಂದು ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೋದು, ಇನ್ಕ್ರೀಸು ಅಥವಾ ಡಿಕ್ರೀಸಾ, ನಮ್ಗೆ ಯಾವ ಸೈಜ್ ಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು, ಒಂದು ಫಾಂಟ್ ಸೈಜಾ. ನೆಕ್ಸ್ಟ್ ಇಲ್ಲಿ ಇದು ಬಿ ಅಂತಂದರೆ ಯಾವುದು ಟೆಕ್ಸ್ಟ್ನ ಬೋಲ್ಡ್ ಮಾಡ್ಬೋದು. ನೆಕ್ಸ್ಟು ಇದು ಇಟಾಲಿಕ್ ಸ್ಟೈಲ್ ಅಂತ, ಒಂದು ಟೆಕ್ಸ್ಟು ಇಟಾಲಿಕ್ ಸ್ಟೈಲಲ್ಲಿ ಬರುತ್ತೆ, ಅಂತಂದರೆ ಈ ರೀತಿ ಕ್ರಾಸಾಗಿ ಬರುತ್ತೆ ಇಟಾಲಿಕ್ ಸ್ಟೈಲಲ್ಲಿ. ನೆಕ್ಸ್ಟ್ ಇಲ್ಲಿ ಈ ಒಂದು ಆಪ್ಷನ್ ಇದೆ, ಆ ಒಂದು ಟೆಕ್ಸ್ಟ್ಗೆ ಅಂಡರ್ಲೈನ್ ಬರುತ್ತೆ ಈ ರೀತಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಟೆಕ್ಸ್ಟ್ಗೆ. ನೆಕ್ಸ್ಟ್ ಇದು ಆ ಒಂದು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಟೆಕ್ಸ್ಟ್ಗೆ
ಸ್ಟ್ರೈಕ್ ಥ್ರೂ ಅಂತ ಬರುತ್ತೆ. ಅಂತಂದರೆ ಟೈಪ್ ಆಗಿರೋ ಟೆಕ್ಸ್ಟ್ ಮಧ್ಯದಲ್ಲಿ ಒಂದು ಲೈನ್ ಬರುತ್ತೆ. ಈ ರೀತಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿರೋ ಟೆಕ್ಸ್ಟು ಯಾವ ರೀತಿ ಅಲೈನ್ಮೆಂಟಲ್ಲಿ ಬೇಕು ಅಂತ, ಸೆಂಟರ್ಲ ಅಥವಾ ಈ ಥರನ ಲೆಫ್ಟ್ ಅಲೈನ್ಮೆಂಟ್ ಬೇಕಾ ಅಂತ ನಾವು ಈ ರೀತಿ ಸೆಲೆಕ್ಟ್ ಮಾಡ್ಕೊಬೋದು. ಲೆಫ್ಟು, ರೈಟು ಮತ್ತು ಸೆಂಟರು, ಈ ರೀತಿ 3 ಅಲೈನ್ಮೆಂಟ್ ಇದೆ. ನಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಬ್ರಷ್ ಅಂತಿದೆ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಡ್ರ್ಯಾಗ್ ಮಾಡೋ ಬ್ರಷ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಈ ರೀತಿ ಕೆಲವೊಂದು ಬ್ರಷ್ ಆಪ್ಷನ್ಗಳು ಇರುತ್ತೆ. ಆಯಿಲ್ ಬ್ರಷು, ಮಾರ್ಕರು ಅಂತ, ಈ ರೀತಿ ನ್ಯಾಚುರಲ್ ಪೆನ್ಸಿಲ್ ಅಂತ, ಈ ರೀತಿ. ಎಕ್ಸಾಂಪಲ್ಗೆ ನಾನು ಇಲ್ಲಿ ಆಯಿಲ್ ಬ್ರಷ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ಅಂದ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಈ ರೀತಿ ನಾವು ಡ್ರ್ಯಾಗ್ ಮಾಡ್ಕೊಬೋದು. ಈ ರೀತಿ ನೆಕ್ಸ್ಟ್ ಇಲ್ಲಿ ಇದೇ ರೀತಿ ಬೇರೆ ಬೇರೆ ಬ್ರಷ್ಗಳು ಇರುತ್ತೆ. ನಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡ್ರ್ಯಾಗ್ ಮಾಡ್ಕೊಬೋದು. ಇದು ಶೇಪ್ ಆಪ್ಷನ್ಗಳು ಅಂತಂದರೆ ನಾವು ಶೇಪ್ನ ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ನಾನು ಇಲ್ಲಿ ಈ ಒಂದು ಶೇಪ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ಈ ಶೇಪ್ನಲ್ಲಿ ಈ ರೀತಿ ನಾವು ಶೇಪ್ಗಳನ್ನ ಡ್ರ್ಯಾಗ್ ಮಾಡ್ಕೊಬೋದು. ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಈ ರೀತಿ ಡಾಟ್ಗಳು ಇರುತ್ತೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ದೊಡ್ಡ ಚಿಕ್ಕ ರೀತಿ ನಮ್ಗೆ ಅಡ್ಜಸ್ಟ್ ಮಾಡ್ಕೊಬೋದು, ನಮಗೆ ಯಾವ ಥರ ಬೇಕು ಆ ರೀತಿ. ನೆಕ್ಸ್ಟು ಈ ಒಂದು ಶೇಪ್ ಇದೆಲ್ಲ ಕರು ಶೇಪ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ನಾವು ಈ ರೀತಿ ಲೈನ್ ಡ್ರ್ಯಾಗ್ ಮಾಡಿಕೊಂಡು ಈ ಒಂದು ಲೈನ್ ಮಾತ್ರ ನಾವು ಸ್ವಲ್ಪ ಕರ್ವ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ನಾನು ಇವಾಗ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಾವು ಇಲ್ಲಿ ಕರ್ಸರ್ನ ಇಲ್ಲಿ ಇಟ್ಟು ಡಬಲ್ ಕ್ಲಿಕ್ ಮಾಡಿದ್ದೀನಿ. ಈ ರೀತಿ ಸ್ವಲ್ಪ ಕೆಳಕ್ಕೆ ತಗೊಂಬಂತಂದರೆ ಆ ಒಂದು ಲೈನು ಈ ರೀತಿ ಕೆಳಕ್ಕೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕರ್ಸರ್ನ ಇಲ್ಲಿ ತೊಗೊಂಡೋಗಿ ಡಬಲ್ ಕ್ಲಿಕ್ ಮಾಡಿ ಸ್ವಲ್ಪ ಮೇಕ್ ತೊಗೊಂಡೋದ್ರೆ ಈ ರೀತಿ ಕರ್ವ್ ಆಗುತ್ತೆ ಆ ಒಂದು ಲೈನು. ಈ ರೀತಿ 2 ಸಲ ಮಾತ್ರ ನಾವು ಡಬಲ್ ಕ್ಲಿಕ್ ಮಾಡಿಕೊಂಡು ಈ ಒಂದು ಲೈನ್ ಅಡ್ಜಸ್ಟ್ ಮಾಡ್ಕೊಬೋದು, ಈ ಒಂದು ಕರ್ವ್ ಅನ್ನೋ ಲೈನ್ ಆಪ್ಷನ್ನ. ನೆಕ್ಸ್ಟ್ ಇಲ್ಲಿ ಶೇಪ್ ಔಟ್ಲೈನ್ ಅಂತಿದೆ. ಇಲ್ಲಿ ಶೇಪ್ ಔಟ್ಲೈನ್ನ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ನಾನಿಲ್ಲಿ ಶೇಪ್ನ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡಿದ್ದೀನಲ್ಲ, ಈ ಔಟ್ಲೈನ್ನ ನಾವು ಸೆಲೆಕ್ಟ್ ಮಾಡ್ಕೊಬೋದು. ನೀವು ನೋಡ್ತಿರ್ಬೋದು ಈ ರೀತಿ. ನೆಕ್ಸ್ಟ್ ಇಲ್ಲಿ ಸೈಜ್ ಅಂತೈತಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಡ್ರ್ಯಾಗ್ ಮಾಡ್ಕೋತೀವಲ್ಲ ಆ ಒಂದು ಸೈಜ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ಒಂದು ಶೇಪ್ಗಳನ್ನ ನಾವು ಡ್ರ್ಯಾಗ್ ಮಾಡ್ಕೋತೀವಲ್ಲ ಆ ಥರ ಸೈಜ್ ಇದು. ಇಲ್ಲಿ 1px 3px ಅಂತೆಲ್ಲ ಇದೆ. ಅಲ್ಲಿ ಆ ಒಂದು ಲೈನ್ಸ್ ಸೈಜ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಇದು ಕಲರ್ಸು, ಅದರಿಂದ ಡ್ರ್ಯಾಗ್ ಮಾಡ್ಕೊಂಡಿರೋ ಇದಕ್ಕೆ ಕಲರ್ಗಳನ್ನ ಕೊಡ್ಬೋದು. ಎಕ್ಸಾಂಪಲ್ಗೆ ಇದು ಇವಾಗ ಈ ಒಂದು ಕಲರ್ ಸೆಲೆಕ್ಟ್ ಆಗಿದೆಯಲ್ಲ, ಅವಾಗ ನಾವು ಯಾವುದೇ ಒಂದು ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದ್ರೆ ಅಥವಾ ಈ ಪೆನ್ಸಿಲ್ ಐಕನ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರಾ ಮಾಡಿದ್ರೆ ಆ ಕಲರಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇದು ಕಲರ್ ಬಂದು ಬ್ಯಾಕ್ಗ್ರೌಂಡ್ ಕಲರು ಅಂತಂದರೆ ಈ ವೈಟ್ ಶೀಟ್ ಇದೆಯಲ್ಲ ಅದ್ರ ಕಲರು ಅಂತಂದರೆ, ಎಕ್ಸಾಂಪಲ್ ಇದೆ ಕಲರು ವೈಟ್ ಇದೆ. ಎಕ್ಸಾಂಪಲ್ಗೆ ನಾನು ಇವಾಗ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಫಿಲ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪೂರ್ತಿ ಶೀಟು ವೈಟ್ ಕಲರಲ್ಲಿ ಇದ್ದಿದ್ದು ಗ್ರೀನ್ ಕಲರಲ್ಲಿ ಬರುತ್ತೆ ಈ ರೀತಿ. ಅಂತಂದರೆ ಒಂದು ಶೀಟ್ ಕಲರು ಬ್ಯಾಕ್ಗ್ರೌಂಡ್ ಕಲರ್ ಇದು. ನೆಕ್ಸ್ಟ್ ಇವಾಗ ಮಾಡಿಕೊಂಡು ಇಲ್ಲಿ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ಒಂದು ಯೆಲ್ಲೋ ಕಲರು ಈ ಒಂದು ಶೇಪ್ ಒಳಗೆ ಈ ರೀತಿ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಇದು ಕಲರ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಬೋದು, ನಮ್ಗೆ ಯಾವ ಕಲರ್ ಬೇಕು ಆ ರೀತಿ ಕಲರ್ಗಳನ್ನ. ಇವಾಗ ಎಕ್ಸಾಂಪಲ್ಗೆ ರೆಡ್ಡಲ್ಲಿ ಈ ರೀತಿ ಕಲರ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡಿದ್ರೆ ಒಂದು ಕಲರು ಈ ರೀತಿ ಆ್ಯಡ್ ಆಗುತ್ತೆ. ಇಲ್ಲಿ ಫೈಲ್ ಅಂತ ಇರುತ್ತೆ, ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಅಂತ ಆಪ್ಷನ್ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಒಂದು ಹೊಸ ಶೀಟು ಆ್ಯಡ್ ಆಗುತ್ತೆ. ನಾವು ಇದರಲ್ಲಿ ಒಂದು ಡ್ರಾಯಿಂಗ್ನ ಇಲ್ಲಿ ಡ್ರಾ ಮಾಡ್ಕೊಬೋದು. ಓಪನ್ ಅಂತ ಇರುತ್ತೆ, ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಆಲ್ರೆಡಿ ಡ್ರಾಯಿಂಗ್ ಬಿಟ್ಟಿರ್ತೀವಲ್ಲ ಅದನ್ನ ಇಲ್ಲಿ ಓಪನ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಇಂಪೋರ್ಟ್ ಟು ಕನ್ವರ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫ್ರಮ್ ಫೈಲ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಯಾವ್ದಾದ್ರು ಒಂದು ಫೋಟೋನ ಆ್ಯಡ್ ಮಾಡಬೇಕು ಅಂತಿದ್ರೆ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡ್ಕೊಂಡಾಗ ಒಂದು ಫೋಟೋ ಈ ರೀತಿ ಆ್ಯಡ್ ಆಗಿದೆ, ನೀವು ನೋಡ್ತಿರ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಫೋಟೋನ ಕಾರ್ನರ್ ಸೈಡಲ್ಲಿ ಕೆಳಗಡೆ ಅಥವಾ ಇಲ್ಲಿ ಮೇಲ್ಗಡೆ ಎಲ್ಲಾದರೂ ಕಾರ್ನರಲ್ಲಿ ಒಂದು ಡಾಟ್ ಇರುತ್ತೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡು ಆ ಒಂದು ಇಮೇಜನ್ನು ನಾವು ಈ ರೀತಿ ಸಣ್ಣ ಮಾಡ್ಕೊಬೋದು, ಈ ರೀತಿ ಅಡ್ಜಸ್ಟ್ ಮಾಡ್ಕೊಬೋದು ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. ನೆಕ್ಸ್ಟ್ ಡಬಲ್ ಕ್ಲಿಕ್ ಮಾಡಿ ಈ ರೀತಿ ಆ ಒಂದು ಶೀಟಲ್ಲಿ ನಮ್ಗೆ ಯಾವ ಸೈಡ್ ಬೇಕೋ ಆ ಸೈಡ್ಗೆ ಈ ರೀತಿ ಆ್ಯಡ್ ಮಾಡ್ಕೊಬೋದು.
ನೆಕ್ಸ್ಟ್ ಇಲ್ಲಿ ರೀಸೆಂಟ್ ಅಂತ ಇರುತ್ತೆ, ಅಂತಂದರೆ ರೀಸೆಂಟಾಗಿ ನಾವು ಏನು ಡಿಸೈನ್ ಮಾಡಿರ್ತೀವಿ ಅದನ್ನು ನಾವು ಇಲ್ಲಿ ನೋಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಇರುತ್ತೆ, ನಾವೆಲ್ಲ ಎಡಿಟ್ ಮಾಡಿರೋದು ಡಿಸೈನ್ ಮಾಡಿರೋದನ್ನ ಇಲ್ಲಿ ಸೇವ್ ಕೊಡ್ಬೋದು. ಕೀಬೋರ್ಡಲ್ಲಿ Ctrl+S ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ, ಅಥವಾ ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸೇವ್ ಆಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಡ್ರಾಯಿಂಗ್ ಶೀಟ್ನ ನಾವು ಯಾವ ಫಾರ್ಮೆಟಲ್ಲಿ ಸೇವ್ ಮಾಡ್ಕೋಬೇಕು ಅಂತ ಇರ್ತೀವಿ ಅದನ್ನು ನಾವಿಲ್ಲಿ ಸೇವ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ನಾನು ಇಲ್ಲಿ ಸೇವ್ ಆಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಆಧಾರ್ ಫಾರ್ಮೆಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಫೈಲ್ ನೇಮ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಫೈಲ್ ನೇಮ್ ಏನು ಬೇಕು ಅದನ್ನು ಇಲ್ಲಿ ಟೈಪ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಸೇವ್ ಆಸ್ ಟೈಪ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ PNG ಮತ್ತು ಈ JPEG ಅಂತ ಆಪ್ಷನ್ ಇದೆಯಲ್ಲ, ಇವು ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡ್ರೆ ಅದು ಇಮೇಜ್ ಫಾರ್ಮೆಟಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಇದನ್ನ ಇವಾಗ ಸ್ವಲ್ಪ ಎಡಿಟ್ ಮಾಡಿರ್ತೀವಿ ಒಂದು ಡ್ರಾಯಿಂಗ್ನ, ಮತ್ತೆ ನಾವು ಅದೇ ಡ್ರಾಯಿಂಗ್ನ ಓಪನ್ ಮಾಡಿ ಮತ್ತೆ ಇನ್ನು ಸ್ವಲ್ಪ ಏನಾದರೂ ಎಡಿಟ್ ಮಾಡಬೇಕು ಅಂತಿದ್ರೆ ಇಲ್ಲಿ ಲಾಸ್ಟ್ ಆಪ್ಷನ್ ಇರುತ್ತೆ, ಮೈಕ್ರೋಸಾಫ್ಟ್ ಪೇಂಟ್ ಪ್ರಾಜೆಕ್ಟ್ ಫೈಲ್ ಅಂತ, ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡ್ರೆ ಮತ್ತೆ ಒಂದು ಫೈಲ್ನ ಓಪನ್ ಮಾಡಿಕೊಂಡು ಎಡಿಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಿಂಟ್ ಮಾಡ್ಕೋಬೇಕು ಅಂತಿದ್ರೆ ಅದಕ್ಕೆ ಒಂದು ಆಪ್ಷನ್ ಯೂಸ್ ಆಗುತ್ತೆ. ಪೇಜ್ ಸೆಟಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮಗೆ ಪೇಜು ಯಾವ ರೀತಿ ಬೇಕು, ಲ್ಯಾಂಡ್ಸ್ಕೇಪ್ ಅಲ್ಲ ಅಥವಾ ಪೋರ್ಟ್ರೈಟ್ ಅಲ್ಲ ಅಂತ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಮಾರ್ಜಿನ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಆ ಒಂದು ಪೇಜ್ ಸೆಟಪ್ನ ಮಾಡಿಕೊಂಡು ಪ್ರಿಂಟ್ ಮಾಡ್ಕೊಬೋದು ಈ ಒಂದು ಡ್ರಾಯಿಂಗ್ ಶೀಟ್ನ. ನೆಕ್ಸ್ಟ್ ಇಲ್ಲಿ ಶೇರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಇಮೇಜ್ ನಾವು ಶೇರ್ ಮಾಡ್ಕೊಬೋದು. ವಾಟ್ಸಪ್ಗೆ ಕನೆಕ್ಟ್ ಆಗಿದ್ರೆ ಶೇರ್ ಮಾಡ್ಕೊಬೋದು ಅಥವಾ ಮೇಲ್ ಮಾಡ್ಕೊಬೋದು. ಈ ರೀತಿ ನಿಯರ್ ಬೈ ಶೇರ್ ಅಂತ ಕೆಲವೊಂದು ಆಪ್ಷನ್ಗಳು ಇರುತ್ತೆ, ಶೇರ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಆಪ್ಷನ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸೆಟ್ ಎಸ್ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಈ ಒಂದು ಡ್ರಾಯಿಂಗ್ ಬಿಟ್ಟಿರೋ ಶೀಟ್ನ ಡೆಸ್ಕ್ಟಾಪ್ಗೆ ವಾಲ್ಪೇಪರ್ ಆಗಿ ಸೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಎಡಿಟ್ ಅಂತ ಇರುತ್ತೆ, ಇಲ್ಲಿ ಕಾಪಿ ಪೇಸ್ಟು ಮತ್ತು ಕಟ್ ಆಪ್ಷನ್ಗಳಿರುತ್ತೆ. ನೆಕ್ಸ್ಟ್ ಇಲ್ಲಿ ವ್ಯೂ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಝೂಮ್ ಮಾಡ್ಕೊಳ್ಳೋದು, ಮತ್ತು ಇಲ್ಲಿ ಗ್ರಿಡ್ ಲೈನ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಈ ರೀತಿ ಗ್ರಿಡ್ ಲೈನ್ಸ್ನ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಫುಲ್ ಸ್ಕ್ರೀನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫುಲ್ ಸ್ಕ್ರೀನಲ್ಲಿ ಈ ಒಂದು ಡ್ರಾಯಿಂಗ್ ಶೀಟನ್ನು ನೋಡ್ಕೊಬೋದು. ನೆಕ್ಸ್ಟ್ ಈ ರೀತಿ ಬಂದಾಗ ಕೀಬೋರ್ಡಲ್ಲಿ ಎಸ್ಕೇಪ್ ಬಟನ್ನ ಕ್ಲಿಕ್ ಮಾಡಬೇಕು, ಆವಾಗ ಮುಂಚೆ ಯಾವ ರೀತಿ ಇತ್ತು ಸ್ಕ್ರೀನ್ ಆ ರೀತಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇದು ಸೇವ್ ಆಪ್ಷನು, ಸೇವ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇದು ಶೇರ್ ಆಪ್ಷನು, ಈ ಒಂದು ಇಮೇಜ್ ನಾವು ಈ ಒಂದು ಡ್ರಾಯಿಂಗ್ ಶೀಟ್ನ ಶೇರ್ ಮಾಡ್ಕೊಳ್ಳೋದು ಯಾರಿಗಾದ್ರು. ನೆಕ್ಸ್ಟ್ ಇದು ಅಂಡು ಆಪ್ಷನು, ಮತ್ತು ಇದು ರೀಡು ಆಪ್ಷನು. ಎಕ್ಸಾಂಪಲ್ಗೆ ಈ ಒಂದು ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, ಈ ರೀತಿ ಡ್ರ್ಯಾಗ್ ಮಾಡಿಕೊಂಡೆ. ನೆಕ್ಸ್ಟು ಇವಾಗ ಶೇಪ್ನ ನಾನು ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ, ಇವಾಗ ಇಲ್ಲಿ ಅಂಡು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಗುತ್ತೆ ಈ ರೀತಿ. ನೆಕ್ಸ್ಟ್ ಇಲ್ಲಿ ರೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂಚೆ ಯಾವ ರೀತಿ ಇತ್ತು ಆ ರೀತಿ ಬರುತ್ತೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಇದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.